ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮರಳಿ ಮಡಿಲಿಗೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೀನಿ. ಇದು ಯುಗಾದಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಮತ್ತೆ ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾವು ಯುಗಾದಿ ಹಬ್ಬನ ನಮ್ಮ ಮದುವೆ ಆದಮೇಲೆ ಇಷ್ಟು ಖುಷಿಯಾಗಿ ಮಾಡ್ತಾ ಇರೋಂಥ ಮೊದಲನೇ ಯುಗಾದಿ ಇದು. ಯಾಕೆಂದರೆ ಮದುವೆ ಆದಮೇಲೆ ಮೊದಲನೇ ವರ್ಷ ನಾನು ಪ್ರೆಗ್ನೆಂಟು. ಮತ್ತು ಆಮೇಲೆ ನಮ್ಮ ಲೈಫಲ್ಲಿ ನಡೆದಂಥ ಕೆಲವೊಂದು ಕಹಿ ಘಟನೆಗಳಿಂದ ನಮ್ಮ ಮನೇಲಿ ನಾವು ಯಾವುದೇ ಹಬ್ಬನೂ ಸಹ ನಾವು ಇಷ್ಟು ಸಂಭ್ರಮದಿಂದ ಮಾಡಿರಲಿಲ್ಲ. ನನ್ನ ಮಗ ಮತ್ತೆ ಹುಟ್ಟಿದ ಮೇಲೇ ನಾವು ಎಲ್ಲ ಥರ ಹಬ್ಬಗಳಾಗಲಿ ಏನೇ ಒಂದು ಫಂಕ್ಷನ್ ಆಗಲಿ ನಮ್ಮ ಮನೇಲಿ ಮಾಡೋದಕ್ಕೆ ನಾವು ಶುರು ಮಾಡಿದ್ದು. ಇನ್ನು ನನ್ನ ಹಸ್ಬೆಂಡು ಬೆಳಗ್ಗೆನೇ ಸ್ವಲ್ಪ ಬಿಡಿ ಹೂವು ಮತ್ತು ಮಾವಿನ ಸೊಪ್ಪು, ಬೇವಿನ ಸೊಪ್ಪೆಲ್ಲ ತಂದಿದ್ರು. ನಾವು ಹೂವನ್ನ ಸ್ವಲ್ಪ ನಾನು ಹಾರನೆಲ್ಲ ಮಾಡಿಕೊಂಡು ತೋರಣನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದರೆ ನನಗೆ ನಮ್ಮಪ್ಪನೇ ನೆನಪಾಗ್ತಾಯಿದ್ರು. ಯಾಕೆಂದರೆ ನಾನು ನಮ್ಮಪ್ಪನ ಜೊತೆಗೆ ಯಾವಾಗಲೂ ತೋರಣ ಮಾಡೋದು, ತೋರಣ ಕಟ್ಟೋದು ಇದನ್ನೆಲ್ಲ ಮಾಡ್ತಿದ್ದೆ ನಮ್ಮ ಮನೇಲಿ. ಇವಾಗ ನನ್ನ ಮಗ ನನ್ನ ಜೊತೆಗೆ ಮಾಡ್ತಾ ಇದ್ದಾನೆ. ಇನ್ನು ರಾಯನ್ಗೆ ಸ್ವಲ್ಪ ಆಯಲ್ಲೆಲ್ಲ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಸ್ನಾನ ಮಾಡಿಸೋಣ ಅಂತೇಳಿ ನಾನು ಆಯಲ್ನ ಹಚ್ಚುತ್ತಾ ಇದ್ದೀನಿ. ರಾಯನ್ಗೆ ಸ್ನಾನ ಎಲ್ಲ ಮಾಡಿ ಮುಗಿಸಿ ನಾನು ರೆಡಿಯಾಗೋಣ ಅಂತೇಳಿ ರೆಡಿ ಆಗ್ತಾ ಇದ್ದೀನಿ. ನನಗೆ ಈ ಸೀರೆ ಅಂದರೆ ತುಂಬಾ ಎಮೋಷ್ನಲ್ಲು. ಹಾಗೆ ನನಗೆ ತುಂಬ ಇಷ್ಟಪಟ್ಟು ತೊಗೊಂಡಂಥ ಸೀರೆ ಇದು. ಯಾಕೆ ನನಗೆ ಇಷ್ಟ ಈ ಸೀರೆ ಅಂತೇಳಿ ನಾನು ಮತ್ತೊಂದು ಬ್ಲಾಗಲ್ಲಿ ಯಾವಾಗಾದರೂ ಶೇರ್ ಮಾಡ್ಕೊಳ್ತೀನಿ. ದೇವ್ರಿಗೆ ದೀಪನೆಲ್ಲ ಹಚ್ಚಾದಮೇಲೆ ರಾಯನು ಎದ್ದು ಬರೋದಕ್ಕೆ ರೆಡಿನೇ ಇಲ್ಲ ದೇವ್ರ ಮನೆಯಿಂದ. ಅವನಿಗೆ ಅಷ್ಟು ಇಷ್ಟ ದೇವ್ರ ಮನೆ ಅಂದರೆ. ಹಾಗೆ ಮೊದಲು ನಾನಿಲ್ಲಿ ರಾಯನ್ಗೆ ಬೇವು ಬೆಲ್ಲನ ಕೊಡ್ತಿದ್ದೀನಿ. ಅವನು ಅಮ್ಮ ಬೆಲ್ಲ ಕೊಡ್ತಾಳೆ ಅಂತೇಳಿ ತುಂಬಾ ಖುಷಿಯಾಗಿ ಬಾಯಿನ ಹಾಂತಿದ್ದಾನೆ. ಆದರೆ ಬೇವು ಬೆಲ್ಲ ಹಾಕಿದ್ಮೇಲೆ ಅವನ ಮುಖದ ರಿಯಾಕ್ಷನ್ ನೋಡಬೇಕು. ಕಹಿ ಇದ್ರೂ ಸಹ ಅವನು ಬೇವನ್ನ ತೆಗಿಲಿಲ್ಲ. ಬೇವು ಬೆಲ್ಲ ಎರಡನ್ನೂ ಸಹ ತಿಂದ. ಇನ್ನು ಬೇವು ಬೆಲ್ಲ ಎಲ್ಲ ತಿಂದು ಹಾಗೆ ಸುಮ್ಮನೆ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತೇಳಿ ಹೊರಗಡೆ ಹೋಗಿ ಬಂದ್ವಿ. ಇನ್ನು ಅಡುಗೆ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಅಂದರೆ ಇವತ್ತು ಹಬ್ಬ ಅಲ್ಲ, ಹೋಳಿಗೆ ಮಾಡಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ನಮ್ಮನೆ ಮೇಲ್ಗಡೆ ನನ್ನ ಹಸ್ಬೆಂಡ್ನ ಫ್ರೆಂಡ್ಸ್ ಇದ್ದಾರೆ. ಅವರು ಇವತ್ತು ಒಂದು ಬರ್ಡೇ ಇತ್ತಂತೇಳಿ ಊಟಕ್ಕೆ ಇನ್ವೈಟ್ ಮಾಡಿದರು. ಇನ್ನು ಅಲ್ಲೂ ಹೋಳಿಗೆ ಊಟನೇ ಅಂತ ಹೇಳಿದ್ರು. ಅದಕ್ಕೆ ನಾನು ಇಲ್ಲ, ಮನೇಲಿ ಏನಾದರೂ ಮಾಡಬೇಕು ಇವತ್ತು ಹಬ್ಬ ಅಲ್ವಾ ಅಂತೇಳಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತೇಳಿ ಅನ್ನನ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಅನ್ನನೆಲ್ಲ ಮಾಡೋದಕ್ಕೆ ಇಟ್ಟಾದಮೇಲೆ ನಾನು ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ಮಾವಿನಕಾಯಿ ಚಿತ್ರಾನ್ನ. ಜಾಸ್ತಿ ಮಸಾಲೆನೂ ಸಹ ನಾನು ಬಳಸಿ ಮಾಡಲ್ಲ. ನಾನು ಹೇಗೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ಬನ್ನಿ. ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಮೊದಲಿಗೆ ನಾನು ಈರುಳ್ಳಿ, ಹಸಿಮೆಣಸಿಕಾಯಿ ಅದನ್ನೆಲ್ಲ ಸಹ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ಚಿತ್ರಾನ್ನಕ್ಕೆ ಸ್ವಲ್ಪ ಹುಳಿ ಇರೋಂಥ ಮಾವಿನಕಾಯಿ ಆದರೆ ಚಿತ್ರಾನ್ನ ತುಂಬಾ ಟೇಸ್ಟ್ ಬರುತ್ತೆ. ಆದರೆ ನನಗೆ ಇವತ್ತು ಹುಳಿ ಇರೋಂಥ ಮಾವಿನಕಾಯಿ ಸಿಕ್ಕಿರಲಿಲ್ಲ. ಹಾಗಾಗಿ ಸ್ವಲ್ಪ ಆಮಿಣಿ ಮಾವಿನಕಾಯಿ ಅಂತ ಹೇಳ್ತೀವಿ ನೋಡಿ, ಅದರಲ್ಲೇ ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಈರುಳ್ಳಿ, ಹಸಿಮೆಣಸಿಕಾಯನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಾವಿನಕಾಯಿನೂ ಸಹ ತುರಿದಿಟ್ಕೊಂಡಿದ್ದೀನಿ. ಈ
ಒಂದು ಕಡಾಯಿನ ನಾನು ಕಾಯೋದಕ್ಕಿಟ್ಟಿದ್ದೆ. ಕಡಾಯಿ ಸ್ವಲ್ಪ ಕಾದ ನಂತರ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಎಣ್ಣೆನೂ ಸಹ ಕಾದ ನಂತರ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ, ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇವೆಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಅಂದರೆ ಒಂಬಣ್ಣ ಬರೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದಿಷ್ಟು ಫ್ರೈ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವು ಜಾಸ್ತಿ ರೋಸ್ಟ್ ಆಗಬಾರ್ದು, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಂಥ ಈರುಳ್ಳಿ ಮತ್ತು ಹಸಿಮೆಣಸಿಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಆ ಈರುಳ್ಳಿನೂ ಅಷ್ಟೇ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಿಷ್ಟು ಫ್ರೈ ಆದ ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ ಮೇಲೆ ಇದನ್ನು ಜಾಸ್ತಿ ಫ್ರೈ ಮಾಡಬೇಕಂತ ಏನಿಲ್ಲ. ಆಲ್ರೆಡಿ ಈರುಳ್ಳಿ ಫ್ರೈ ಆಗಿರುತ್ತೆ, ಮತ್ತು ಉಪ್ಪು ಹಾಕಿದ್ರೆ ಸ್ವಲ್ಪ ಈರುಳ್ಳಿ ಬೇಗನೆ ಫ್ರೈ ಆಗಿಬಿಡುತ್ತೆ. ಹಾಗಾಗಿ ಇಷ್ಟು ಫ್ರೈ ಆದರೆ ಸಾಕು. ಇವಾಗ ನಾನು ತುರಿದಿಟ್ಕೊಂಡಂಥ ಮಾವಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ತುರಿನ ಸೇರಿಸ್ಕೊಂಡ ನಂತರ ನೀರಿನ ಅಂಶ ಎಲ್ಲ ಇರುತ್ತಲ್ಲ, ಅದೆಲ್ಲ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಆವಾಗಲೇ ಚಿತ್ರಾನ್ನ ತುಂಬಾ ಟೇಸ್ಟ್ ಬರೋದು. ಇದಿಷ್ಟು ಫ್ರೈ ಆದರೆ ಸಾಕು. ನಾನಿವಾಗ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿಣದ ಪುಡಿನ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ ನಂತರ ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ, ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ ನಂತರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ಆಗೋಯಿತು. ಇದಕ್ಕೆ ರೈಸ್ನ ಮಿಕ್ಸ್ ಮಾಡಿಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿಬಿಡುತ್ತೆ. ರೈಸ್ನ ನಾನು ಸ್ಟವ್ನ ಆಫ್ ಮಾಡಿ ಸೇರಿಸಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಇವತ್ತಿನ ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮ ಮನೆಯಲ್ಲಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. ಇನ್ನು ಚಿತ್ರಾನ್ನ ಎಲ್ಲ ರೆಡಿ ಆದ ನಂತರ ನಾನು ಚಿತ್ರಾನ್ನ ಮೇಲ್ಗಡೆನೇ ತೊಗೊಂಡು ಹೋಗ್ತೀನಿ. ಅಲ್ಲೂ ಸಹ ಹೋಳಿಗೆ ಊಟ ಆಲ್ರೆಡಿ ರೆಡಿಯಾಗಿದೆ. ಅಲ್ಲಿ ಊಟನ ಮಾಡೋಣ ಅಂತೇಳಿ ನಾವು ಊಟಕ್ಕೆಲ್ಲ ಕೂತಿದ್ದೀವಿ. ಇಲ್ಲಿ ಊಟಕ್ಕೆ ಹೋಳಿಗೆ ಮತ್ತು ಕೋಸಂಬರಿ, ಒಬ್ಬಟ್ಟು, ಸಾಂಬಾರು ಮತ್ತು ರೈಸು ಇಷ್ಟು ಐಟಮ್ಸ್ನ ಮಾಡಿದರು. ಹಾಗೆ ಈ ವ್ಲಾಗ್ನು ಸಹ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು.